ರಾಜ್ಯಾದ್ಯಂತ ಪಂಚಮಸಾಲಿ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಬರ್ತಾ ಇದೆ. ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯದ ಪ್ರತಿಭಟನೆ ಜೋರಾಗ್ತಾ ಇದೆ. ಪರಿಷತ್ನಲ್ಲಿ ವಿಪಕ್ಷಗಳ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಪಂಚಮಸಾಲಿಗೆ 2A ಮೀಸಲಾತಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಆರ್ಟಿಕಲ್ 340 ಅಡಿಯಲ್ಲಿ ಈ ಥರ ಮೀಸಲಾತಿ ಕೊಡುವುದಕ್ಕೆ ಅವಕಾಶ ಇಲ್ಲ, ಸಾಧ್ಯ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಪರಿಷತ್ನಲ್ಲಿ ಇಂದಿರಾ ಸಹಾನಿ ಕೇಸನ್ನು ಕೂಡ ಉಲ್ಲೇಖ ಮಾಡಿಯೇ ಸಿದ್ದರಾಮಯ್ಯ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇಂದಿರಾ ಸಹಾನಿ ಕೇಸನ್ನು ಉಲ್ಲೇಖ ಮಾಡ್ತಾನೆ ಯಾವೆಲ್ಲ ಕಾರಣಗಳಿಗಾಗಿ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡೋಕ್ಕೆ ಬರಲ್ಲ ಅಂಥೇಳಿ ಅವರಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ನಿರಾಣಿ ಅವರು ಸಂಪುಟ ಸೇರಲಿಲ್ಲ, ಆಗ ಅವರು ಮಿನಿಸ್ಟರ್ ಆಗ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆವತ್ತಿನ ಕಾಲಕ್ಕೆ ಅವರಿಗೆ ಮಿನಿಸ್ಟರ್ಗಿರಿ ಸಿಕ್ಕಲಿಲ್ಲ. ಆ ಕಾರಣಕ್ಕೆ ಇಂಥ ಒಂದು ಹೋರಾಟವನ್ನು ಶುರು ಮಾಡಿದ್ರು. ಮೀಸಲಾತಿ ಹೋರಾಟ ಅವತ್ತಿಂದ ಜಾರಿಯಾಗ್ಬಿಡ್ತಿದ್ದು, ಶುರು ಮಾಡಿಕೊಂಡ್ರು ಅಂಥೇಳಿ ಸಿ ಎಂ ಉತ್ತರವನ್ನು ಕೊಡ್ತಾರೆ. ಇದಕ್ಕೆ ವಿಪಕ್ಷ ನಾಯಕರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಸಿ ಎಂ ನಮ್ಮಲ್ಲೇ ಭಿನ್ನಾಭಿಪ್ರಾಯ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಕಿಡಿಕಾರಿದ್ದಾರೆ. 2002ರಲ್ಲಿ ಮೀಸಲಾತಿ ಕ್ಯಾಟಗರಿ ಇದ್ದಾಗ ನಿಮ್ಮ ಸರ್ಕಾರ ಯಾಕೆ ಮಾಡಲಿಲ್ಲ? 2002ರಲ್ಲಿ ಮೀಸಲಾತಿ ಕ್ಯಾಟಗರಿ ಇತ್ತಲ್ರಪ್ಪ, ಆವಾಗ ನಿಮ್ಮ ಸರ್ಕಾರ ಯಾಕೆ ಮಾಡಲಿಲ್ಲ ಅಂತ ಕೂಡ ಒಂದು ಕಡೆ ಸಿ ಎಂ ಅವರು ಹೇಳಿದ್ದಾರೆ. ಹಿಂದಿನ ಸರ್ಕಾರ ಮೀಸಲಾತಿ ತೀರ್ಮಾನವನ್ನು ಮಾಡಿದ್ದು 2000 ನಾವು ಚೆಕ್ ಮಾಡಿಕೊಂಡಾಗ ಹಿಂದಿನ ಸರ್ಕಾರ ಮೀಸಲಾತಿ ತೀರ್ಮಾನ ಮಾಡಿದ್ದು ಅದು ಸಂವಿಧಾನಬದ್ಧವಾಗಿರಲಿಲ್ಲ ಅಂತ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಕಡೆ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಪಂಚಮಶಾಲಿ ಸಮುದಾಯದವರು ಅವರನ್ನ 3B ಇಂದ 2A ಸೇರಿಸಬೇಕು ಅಂತೇಳಿ ಹೋರಾಟವನ್ನ ಮಾಡಿದ್ರು. ಹಿಂದಿನ ಹೋರಾಟ ಮಾಡಿದ್ರು, ಈಗಲೂ ಹೋರಾಟ ಮಾಡ್ತಾ ಇದ್ದಾರೆ. ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಯಾಕಂದ್ರೆ ಆರ್ಟಿಕಲ್ 340 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಯಾರೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ನಲ್ಲಿ ಅವಕಾಶವನ್ನ ಪಡ್ಕೋಬೇಕಾದ್ರೆ ಆರ್ಟಿಕಲ್ 340 ನಲ್ಲಿ ಏನು ಹೇಳ್ತದೆ ಅದರ ಪ್ರಕಾರ ನಡ್ಕೋಬೇಕು. ಮತ್ತೆ ಕೇಂದ್ರದಲ್ಲೂ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು. 1992 ನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪೀಠ, 9 ಜಡ್ಜ್ಗಳಿರ್ತಕ್ಕಂಥ ಪೀಠ, ಆ ಪೀಠ ಹೇಳಿರ್ತಕ್ಕಂಥದ್ದು ಈಗ ಯಾರನ್ನೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸೇರಿಸಬೇಕಾದ್ರೆ ಅಥವಾ ಬಿಡಬೇಕಾದ್ರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ನವರು ಶಿಫಾರಸು ಮಾಡಬೇಕು. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ನವರು ಶಿಫಾರಸು ಮಾಡಬೇಕು, ಇವ್ರನ್ನ ಸೇರಿಸ್ಕೊಳ್ಳಿ, ಇವ್ರನ್ನ ಬಿಡಿ. ಇವ್ರು ನಿರಾಣಿಯವರು ಇದಾರಲ್ಲ, ಇವ್ರ ಅಣ್ಣ ಯಾರು, ಮುರುಗೇಶ್ ನಿರಾಣಿ, ಅವರು ಮಂತ್ರಿ ಮಂಡಲಕ್ಕೆ ಸೇರಿಸ್ಕೊಂಡಿರ್ಲಿಲ್ಲ. ಅವರು ಶುರು ಮಾಡಿದ್ರು 2A ಬೇಕು ಅಂತ. ಸರ್, ಇದು 30 ವರ್ಷದಿಂದ ಹೋರಾಟ. ಕೂತ್ಕೊಳ್ಳಿ, ಆಮೇಲೆ 30 ವರ್ಷದಿಂದ 2A ರಾಜಕಾರಣಿ ಹನುಮಂತ ಏನ್ ನೀವು ನಾರಾಯಣ ಸ್ವಾಮಿ ಕುತ್ಕೊಳ್ತಾರೆ ನೀನ ಇವರೇ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಹೇಳಿ ಈ ತರ ನಡೆಸು ನೋಡ ಹೇಳ್ತಾನೆ. ಕುತ್ಕೊಳ್ತಾರೆ ನೀನ ಏನು ಬುದ್ಧಿ ಆಯ್ತಲ್ಲ ನಿನಗೆ? ಏನೇನು ನಡುವಳಿ ಮುಖ್ಯಮಂತ್ರಿ ಕೊಡ್ರಿ, ಮುಖ್ಯಮಂತ್ರಿ ಮಾತಾಡಿ ನೋಡ್ರಿ, ಒಂದು ನಿಮಿಷ ಕೇಳಿ, ಎಲ್ಲೆಲ್ಲಿ ಕೇಳಿ, ಮಾನ್ಯ ಸಭಾಪತಿಗಳೇ, ಪ್ರಸಾದ ಕೇಳಿ, ಪ್ರಸಾದ್ ಅವ್ರು ಕೇಳ್ತಿರೋದು ಸ್ವಲ್ಪ ಇರ್ರಿ. ಈ ಪಂಚಮಶಾಲಿ ಸಮುದಾಯ